ಜಗಮಲ್ಲ ಅರಿತಿವರ ಮಾರ್ತಾಂಡ ಕದನಕ್ಕೆ ಸರಿ ಸಿಂಹಬಲ. ಹೌದು ಒಡೆಯ, ಅಂಕಿತ ನಾಮ. ಹೌದು. ಆದ್ರೆ ಕೀಚಕ ಎಂದೇ ಪ್ರಸಿದ್ಧಿಯಾಯಿತು. ಬರೀ ಕೀಚಕ ಅಲ್ಲ ಇದು ಚಿಟ್ಟಾಣಿ ಕೀಚಕ. ಯಾಕೆ ಕೇಳಿ, ಇದುವರೆಗೆ ಯಾರು ಏನು ಅನ್ನುವುದು ಗೊತ್ತಿಲ್ಲದೆ ಹೋದ ಜನವು ಒಂದು ಸಂದರ್ಭದಲ್ಲಿ ನೀವು ದಿಗ್ವಿಜಯವನ್ನ ಆರಂಭ ಮಾಡಿದ ಮೇಲೆ ನಿಮಗೆ ಬಗ್ಗದೆ ಹೋದ ಮಗ ಮತ್ತೊಬ್ಬ ಇದ್ನ. ಯಾರಿದ್ದಾರೆ? ಯಾರು ಇಲ್ಲ. ಅವರಿಗೆ ಕೋಶಪ್ರಾಯ ಸ್ವತಂತ್ರತೆ ಸಿಕ್ಕಿದೆ. ಹೌದು ಈ ಸ್ವತಂತ್ರತೆ ದಕ್ಕಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ಹಾಗಾಗಿ ಅಲ್ವೇ ದಂಡಯಾತ್ರೆ ಕೈಗೊಂಡಿದ್ದು. ಹಲವರು ಜನ ಮಾಡೋದು ನೋಡಿದ್ದೇವೆ ನಾವು. ಅದು ದಂಡಯಾತ್ರೆ. ದಂಡಯಾತ್ರೆ ಇದು ಹಾಗಲ್ಲ, ದಂಡಯಾತ್ರೆ. ಹೋಗುತ್ತಾ ಹೋಗುತ್ತಾ ಇರ್ಬೇಕಾದ್ರೆ ಇದು ಜಾಗ ಮಲ್ಲ. ಕೀಚಕರ ಎದುರು ನಿಂತವ್ರು ಯಾರಾದ್ರೂ ಇದ್ದಾರೇನೋ? ನನಗೆ ಒಂದು ಸತ್ಯ ಹೇಳ್ತೇನೆ ನೋಡಿ, ನಿಮ್ಮೊಟ್ಟಿಗೆ ಹೋದಾಗ ಸಂತೋಷ ಆದದ್ದೇ ಅದು. ನಂಗೆ ನಿಮ್ಮೊಟ್ಟಿಗೆ ಹೋದ್ದು ಅಂತಲ್ಲ, ನಿಮ್ಮ ಅಪ್ಪನ ಒಟ್ಟಿಗೆ ಹೋದಾಗೆ ಅನ್ನಿಸ್ತಾ ಉಂಟು ನನಗೆ. ಅದು ಅಲ್ಲಿಂದ ಇಲ್ಲಿವರೆಗೂ ಬಂತು. ಹೌದು ಒಡೆಯ, ಅದನ್ನು ನಾವು ಕಾಪಾಡಿಕೊಂಡು ಬರಬೇಕು. ಹಾಗಿದ್ದರೆ ಎದುರು ಹೋದವ್ರು ಇಲ್ಲಿವೆ ಅವರು ಅದಾದ ಮರದ ಮೇಲೆ ಇದ್ದದ್ದು ತ್ರಿಯರ್ತರು ಎದುರಾದ್ರು ಅವರ ಯಾದೆಯನ್ನೇ ಮೆಟ್ಟಿದ್ದೆ. ಇನ್ನು ಪಾಪಿ ಮಕ್ಕಳು ನಮ್ಮ ಕಡೆ ತಲೆ ಹಾಕಿಯೂ ಮಲಗುವುದಿಲ್ಲ ಅವರು. ಹೌದಾ? ಎಲ್ಲಿ ಹೋದರು? ಕೀಚಕ ಹೋದಲ್ಲಿ ವಿಜಯ, ಕೀಚಕ ಹೋದಲ್ಲಿ ವಿಜಯ. ಅದಕ್ಕಾಗಿ ಕೀಚಕನಿಗಿಲ್ಲ, ಎಲ್ಲ ಹೋದಲ್ಲೂ ಅಪಜಯ. ದಂಡಯಾತ್ರೆ ಮಾಡಿದ್ದೆ, ಯಶಸ್ಸು ನಮ್ಮ ಪಾಲಿಗೆ ಆಗಿದೆ. ನನ್ನ ವಿಶ್ವಾಸ ಉಂಟು, ಸಮಾಧಾನ ಉಂಟು. ಹಾಗಿದ್ರೆ ಇಷ್ಟು ಮಾಡುವುದು ದೊಡ್ಡದಲ್ಲ, ಮಾಡಿದ್ರೆ ಫಲ ಸಿಗ್ತಾ ಉಂಟಲ್ಲ ಹೇಳುವುದೇ ದೊಡ್ಡದು ಅಷ್ಟೇ. ಅದು ಮುಖ್ಯವಾಗಿ. ಫಲ ಸಿಗದೆ ಕಾರ್ಯ ಇಲ್ಲ ಇಲ್ಲಪ್ಪ, ಅದೇ ನಿರೀಕ್ಷೆಯನ್ನು ನಾವು ಇಲ್ಲ. ಹಾಗಿದ್ರ ಅದು ಇವತ್ತು ಯಾಕೆ ಏನು? ಅಕ್ಕವನ ಮಾರಿ ಹೋಗಿದೆ ಎಷ್ಟು ತಿಂಗಳಾಯ್ತಾ? ದಿಗ್ವಿಜಯಕ್ಕೆ ಹೋದ್ಮೇಲೆ ಆ ಕಡೆ ಮುಖನೇ ಹಾಕ್ಲಿಲ್ಲ. ಹೌದೌದು. ಆ ಸಮಯ ದಿಗ್ವಿಜಯ ಇದ ಕಟ್ಟವರು ಎತ್ತಿದಾಗ ನೀನು ಅಲ್ಲಲ್ಲ ನೆನಪು ನಿನಗೆ, ನನಗೂ ನೆನಪಿ. ಸುಮ್ಮನೆ ನಾವೀಗ ಹಳೇದೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ. ಅದ ಹೌದಾ? ಹೋಗ್ಲಿ ಬಿಡಿ. ನನ್ನ ಅಕ್ಕವನ್ನು ನೋಡ್ಬೇಕು. ಅದು ನೋಡಿದ 10 ತಿಂಗಳಾಯ್ತು. ಹೌದಲ್ಲ? ನನ್ನ ಅಕ್ಕವನ್ನು ನೋಡ್ಬೇಕು. ಹೌದು. ನೋಡುದ್ರೆ ಹೇಗ? ಒಂದು ದಿನ ಸೊಬಗಿಂದ 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 ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ ತನ್ನಯ ಮುಂದಿರವ ಪರಮಾಟು ತನ್ನಯ ಮುಂದಿರವ ಪರಮಾಟು
ಮಂದಿರವ ಪರಮಾಟು ತನ್ನಯ ಮಂದಿರವ ಪರಮಾಟು ಕನ್ನಮತದಿಂದ ಮತದಿಂದ 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 ಘನಮತದಿಂದಲವನೇ ತಂದ ಅತ್ಯಾನಂದದಿಂದ ನನ್ನ ಅಕ್ಕವರ ಮನೆ ಹೋಗ್ಬೇಕು. ಹೋಗಿದ್ರೆ ಆದ್ರೆ ನನಗೆ ಆಶ್ಚರ್ಯ ಮತ್ತೇನಲ್ಲ, ನಿಮ್ಮ ಅಲಂಕಾರ ನಾನು ನೋಡುವುದಿದೇನೋ ಅಷ್ಟಲ್ಲ. ಆದ್ರೂ ಇವತ್ತು ಇಷ್ಟು ಶೃಂಗಾರ ಭರಿತರಾಗಿದ್ದೀರಿ. ಹೌದು, ಪ್ರಮಾಣ ಮಾಡಿ ಹೇಳ್ತೇನೆ, ನಿಮಗೆ ಇಷ್ಟೆಲ್ಲ ಬ್ಯಾಡ ಆಗಿತ್ತು ಅಂದ್ರೆ ಆನೆಗೆ ಅಲಂಕಾರ ಬೇಕಾ? ಓದಿದ್ದಾರೆ. ಹೌದು, ನಿಮ್ಮ ವಿಷಯದಲ್ಲಿ ಹೇಳುತ್ತಿದ್ರು ಹಾಗೆ. ನಿಮಗೆ ಅಲಂಕಾರ ಅನ್ನುವುದು ಬೇಡ, ಆದರೂ ಇಷ್ಟು ಮಾಡ್ಕೊಂಡಿದ್ದೀರಿ. ಆಶ್ಚರ್ಯ ಏನು? ಅದೇ ಉದಾಹರಣೆಗೆ ಕಟ್ಟಿರುವ ಮುಂಡಾಸ ಹೇಗ ನಿಮ್ಮ ಅಡಿಯಿಂದ ಬುಡಿಯವರೆಗೆ ಅಥವಾ ಮುಡಿಯಿಂದ ಅಡಿಯವರೆಗೆ ನೋಡಿ ನೋಡಿ. ಇನ್ನು ಮುಂದಾಯ್ತಾ? ಇನ್ನು ಮುಂದಾಯ್ತಾ? ಮುಡಿಯಿಂದ ಅಡಿ, ಇವ್ರ ಅಡಿಯಿಂದ ಮುಡಿ ಏನದು? ಅದು ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ. ಮುಡಿ ಅಂದ್ರೆ ಕೆಳಗೆ ಎಲ್ಲ ವ್ಯತ್ಯಾಸ ಮಾಡ್ತಾ ಇದ್ದೀರಲ್ಲ. ಬಹಳ ಜನ ಆಕ್ಷೇಪ ಮಾಡಬಹುದು ಇನ್ನು ಮುಂದಾಯ್ತಾ ಅಂತ. ಒಂದು ಆಲೋಚನೆ ಮಾಡಬೇಕು. ಏನು? ಒಂದು ತ್ರಿಕೋನಕ್ಕಾದ್ರೆ ಆರಂಭ ಅಂತ್ಯ ಅಂತ ಹೇಳ್ಬಹುದು, ವೃತ್ತಕ್ಕೆ ಆರಂಭ ಅಂತ್ಯ ಅಂತ ಉಂಟ. ಎಲ್ಲೂ ಆರಂಭ ಮಾಡಬಹುದು, ಎಲ್ಲೂ ನಿಲ್ಲಿಸಬಹುದು. ನೀವು ಪರಿಪೂರ್ಣರು. ನೀವು ನಿಮಗೆ ಬುಡುವು ಇಲ್ಲ, ತಲೆಯೂ ಇಲ್ಲ. ನಿಮಗೆ ಏನು ಹಿಂದೆ ಮುಂದೆ ಇಲ್ಲ ಅಂತ ಹೇಳಿಲ್ಲ. ಹಾಗಲ್ಲ, ಪರಿಪೂರ್ಣರು ಅನ್ನುವುದು ಅದರ ಅರ್ಥ. ಅದಕ್ಕಾಗಿ ನಿಮ್ಗೆ ಬುಡ ತುದಿ ಒಂದು ಲೆಕ್ಕಕ್ಕಿಲ್ಲ. ಹೌದಾ? ಆದ್ರೂ ಲೋಕಮುಖಕ್ಕೆ ಒಪ್ಪುವ ಹಾಗೆ ಹೇಳುವ. ಮುಂಡಾಸ ಹೇಗ? ಎಷ್ಟು ಜನ ಮುಂಡಾಸು ಕಟ್ಟಿದ್ದನ್ನ ನಾವು ನೋಡಿದ್ದೇವೆ. ಒಬ್ಬೊಬ್ಬರು ಮುಂಡಾಸು ನೋಡಿ, ಒಬ್ಬ ಈ ಕಡೆ ಮುಚ್ಚಿಕೊಳ್ತಾರೆ ಮುಂಡಾಸು ಕಟ್ಟಿಕೊಂಡು, ಅದ್ರ ಅಚ್ಚಿಗಿದ್ದವು ಈ ಕಡೆ ಮುಚ್ಚಿಕೊಳ್ತಾನೆ ಮುಂಡಾಸು ಕಟ್ಕೊಂಡು. ಅದಕ್ಕೂ ಅಚ್ಚಿಗಿದ್ದವು ಈ ಕಡೆ ಮುಂಡಾಸು ಮುಚ್ಚಿಕೊಳ್ತಾನೆ. ಯಾಕೆ? ಇವು ಇಲ್ಲಿ ಮುಚ್ಚಿಕೊಳ್ಳುವುದು ಯಾಕೆ? ಹೊರಗಡೆ ಕಿರಿಕಿರಿ ನಮಗೆ ಬೇಡ ಅಂತ ಮುಚ್ಚಿಕೊಳ್ಳುದು. ಅವನ ಮಧ್ಯದಲ್ಲಿರುವ ಎಡಬದಿ ಮುಚ್ಚಿಕೊಳ್ಳುದು ಯಾಕೆ? ಇವನ ಹಬ್ಬ ಕಿರಿಕಿರಿ ನಂಗೆ ಬೇಡ ಅಂತ ಅವ್ನು ಮುಚ್ಚಿಕೊಳ್ಳುದು. ಅದಕ್ಕೂ ಅಚ್ಚಿಗಿದ್ದವು ಎಡಗಡೆ ಮುಚ್ಚಿಕೊಳ್ಳುದು ಯಾಕೆ? ಅವ್ರಿಬ್ರು ಕಿರಿಕಿರಿ ನನಗೆ ಬೇಡ ಅಂತ. ಹೌದು. ಆದ್ರೆ ಇದು ಹಾಗಲ್ಲ. ಮುಂಡಾಸು ತಲೆಗೆ ಚಿಕ್ಕದಾಗಿ ಚೊಕ್ಕದಾಗಿ ಆಕಾರ ಬಂದು ಇದು ಇಟ್ಟದ್ದು. ಹೌದಾ? ಅಲ್ಲ, ನಿಮ್ಮೊಟ್ಟಿಗೆ ಹುಟ್ಟಿ ಬಂದದ್ದು. ಹಾಗೆ ಕೆಳಗೆ ಬಂದ್ರೆ ನಿಮ್ಮ ಹಣೆಯ ಮೇಲೆ ರಾರಾಜಿಸುವ ಚಿಲಕ. ಯಾವ ಚಿಲಕ? ಅದು ತಿಲಕ. ಇದು ಸಾಮಾನ್ಯ ತಿಲಕ ಅಲ್ಲ, ಲೋಕಮಾನ್ಯ ತಿಲಕ. ಅಲ್ಲಿವರೆಗೂ ಲೋಕದಲ್ಲಿಯೂ ಮಾನ್ಯತೆಯನ್ನ ಪಡೆಯುವ ತಿಲಕ. ಹೌದು. ಹಾಗೆ ಕೆಳಗೆ ಬಂದ್ರೆ ಮುಖಕ್ಕೊಂದು ಮೀಸೆ. ಮತ್ತೊಂದಿಲ್ವಾ? ಹಾಗಲ್ಲ, ಪಕ್ಕಕ್ಕೊಂದು ಮೀಸೆ ಅಲ್ಲ, ಮುಖಕ್ಕೊಂದು ಮೀಸೆ. ನಿಮ್ಮ ನಿಜವಾಗಿ ಸತ್ಯ ಹೇಳ್ತೇನೆ, ನಿಮಗೆಲ್ಲ ಹೇಳುದು ನಿಜವಾಗಿ ಇವತ್ತಿನ ದಿವಸ ಆ ಮೀಸೆ ಮಾಡಿದವಂಗೊಂದು ಸನ್ಮಾನ ಇಟ್ಕೊಳ್ಬೇಕಾಗಿತ್ತು ನಾವು. ಹೌದಾ? ಹೌದು. ನಿಮ್ಮ ಆಕಾರಕ್ಕೆ ಒಪ್ಪುವಂತ ಸುಂದರವಾದ ಮೀಸೆ, ಎದೆಹಾರ. ವೀರರ ಎದೆಗೆ ಔಚಿರಬೇಕಾದದ್ದು ಎದೆಹಾರ. ನಿಮ್ಮಂತವ್ರ ಭುಜದ ಮೇಲೆ ಇದ್ದದಕ್ಕೆ ಅಲ್ವಾ ಮರತುಂಡಿಗೂ ಈ ಬೆಲೆ ಬಂದದ್ದು. ಅಂದ್ರೆ ಅದು ಮರದ ತುಂಡು ಅಂತಲ್ಲ, ಅದು ಒಂದು ವೇಳೆ ಕಟ್ಕೊಂಡ್ರು ಅದಕ್ಕೆ ಬೆಲೆ ಉಂಟು. ಅದ್ರ ಯೋಗ್ಯತೆ ಗೊತ್ತಾಗಬೇಕಾ? ಒಂದು ಮಳೆ ನೀರು ತಾಗಬೇಕು. ಆಗ ನೋಡಿ ಅದ್ರ ಹೊಳಪೆ ಹಾಗೆ ನಮ್ಮಿಂದ ಮುಚ್ಚಿ ಹೋಗ್ತದ. ಹಾಗೆ ವಿಶಾಲವಾದ ತೋಳಿನ ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ಬಂಧಿಸಿದಂತ ಕೈಕಟ್ಟು, ತೋಳಕಟ್ಟು, ವೀರಗಸ. ಹಾಗೆ ವೀರಗಸ, ಅದು ವೀರಗಸ. ಎಲ್ಲುಂಟು ಕೆಲವು ಜನ ಹುಡುಕ್ಬೇಕು. ಅಲ್ಲಿ ನೋಡ್ತಾ ಇದ್ದೀಯಾ? ಮಳೆ ಬರುವ ನೋಡುವುದು. ಮಳೆ ಬರುವ ಲಕ್ಷ್ಮಣ ಉಂಟಾ? ಯಾವ ಲಕ್ಷ್ಮಣ? ಅಲ್ಲ, ಮಳೆ ಬರುವ ಲಕ್ಷ್ಮಣ. ಸದ್ಯಕ್ಕೆ ಯಾವ ಲಕ್ಷಣವಿಲ್ಲ, ಮುಂದೆ ಬರುವುದು ಇಲ್ಲ. ಕಾರಣ ಮತ್ತೆ ವೆಚ್ಚ ಮಾಡಬೇಡ. ಕಾರಣ ಮತ್ತೇನಲ್ಲ,
ನಿಮ್ಮ ಪೀತಾಂಬರದಲ್ಲಿ ನೋಡಿದ್ರೆ ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಪೀತಾಂಬರದಲ್ಲಿ ಬಿಡಾರ ಮಾಡಿದಾಗ ಉಂಟಲ್ಲ ಹಾಗಾಗಿ ಸೇರಿದೆ. ಏ ವಿಜಯ, ಹಾಗಿದ್ರೆ ಅಕ್ಕವನ ಮನೆ ಹೋಗ್ಬೇಕು. ಹೇಗ ಹೇಗೆ ಹೋಗುದು? ಹೇಗ ಹೇಳಿ ಹೋಗುವ. ಒಟ್ಟು ಹೋಗುದಾ? ಒಟ್ಟು ಹೋಗುದಾ? ಮತ್ತೆ ಒಂದು ಕ್ರಮ ಪದ್ಧತಿ ಎನ್ನುವುದಿಲ್ವೇ? ಆಪತ್ತು ಕಾಲದಲ್ಲಿ ಜಾತಿ ಯಾರು ಬಿಡು ಮಗನೇ, ನೀತಿ ಬಿಡಬೇಡ, ಅಪ್ಪನ ಪರಂಪರೆ ಬಿಡಬೇಡಿ. ತಗೊಳ್ಳಿ ತಗೊಳ್ಳಿ. ಹೇಗ ಧ್ಯಾಮ್ ಕೃತಗದ್ದೇಮ್ 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 ಧ್ಯಾಮ್ ಕೃತಗದ್ದೇಮ್
ಹೆದ್ದಾರಿ ನಾವು ಬರುವಾಗ ಆ ಕಾಲದಲ್ಲಿ ಪುಷ್ಪ ಶೆಟ್ಟಿ, ಯಾವ ಶೆಟ್ಟಿ? ಪುಷ್ಪ ಶೆಟ್ಟಿ, ಪುಷ್ಪವೃಷ್ಟಿ. ಹಾಗಿದ್ರೆ ಆ ಕಾಲದಲ್ಲಿ ಈ ರೀತಿಯ ಎಂತ ಎಂತ ಶೆಟ್ಟಿ, ಪುಷ್ಪವೃಷ್ಟಿ, ಹೂಮಳೆ. ಹೂಮಳೆ. ಇದು ಯಾಕಾಯ್ತು ಅಂತ ಆಲೋಚನೆ ಮಾಡುವಾಗ ಗೊತ್ತಾಯ್ತು. ಯಾರು? ಇದು ಮತ್ತಾರ್ದು ಕೆಲಸ ಅಲ್ಲ, ಇದು ದೇವೇಂದ್ರನ ಕೆಲಸ. ದೇವೇಂದ್ರ ಕಾರಣ ಮತ್ತೇನಲ್ಲ, ಯಾಕೋ ಈಗಾಗಲೇ ಚರಾಚರ ಪ್ರಪಂಚವನ್ನ ತನ್ನ ಸಾಮರ್ಥ್ಯದಿಂದ ಘಟ 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 ಘಟನೆ ನಡುಗಿಸಿದವ ಕೀಚಕ. ಹೌದು, ಅವ ಸದ್ಯದಲ್ಲಿ ಮೇಲ್ ಬತ್ತ ಇಳೆಯ ಅಲ್ಲ, ಆಕ್ರಮಣಕ್ಕೆ ಹೌದು ಬಂದ್ರೆ ತನ್ನ ಪೀಠಕ್ಕೆಲ್ಲಿ ಕುಂದು ಬರ್ತದೋ ಎನ್ನುವ ಕಾರಣಕ್ಕಾಗಿ ಪೂರ್ವಭಾವಿ ಸಿದ್ಧತೆಯಲ್ಲಿ ಪೂರ್ವಭಾವಿ ಸಿದ್ಧತೆಯಲ್ಲಿ ಮೊದಲಾಗಿ ಸಿದ್ಧತೆ ಅಂದಿಲ್ಲ ಅಲ್ಲ, ಮುಂದಿನ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಹೌದೇನ? ಅಂದ್ರೆ ಎಲ್ಲಾದ್ರೂ ದೇವಗದ್ದೆ ಕೈ ಕೊಟ್ರೆ ಅಲ್ವಾ? ಅದಕ್ಕಾಗಿ ಯಾರ್ಯಾರು ಎಲ್ಲೆಲ್ಲೋ ಹೆಂಗೆಂಗೋ ಕೈ ಕೊಡ್ತರು, ಇದೊಂದು ಕೈ ಕೊಡುದು ದೊಡ್ಡ ಅಂತ. ದೇವೇಂದ್ರ ಹೂವಿನ ಮಳೆಗೆ ಎರೆದಿದ್ದಲ್ಲ, ಮತ್ತೆ ಯಾರು ಕೆಲಸ? ಯಾರು ಗೊತ್ತಾ? ಅಲ್ಲಿ ನೋಡ ಮಾಳಿಗೆ ಮನೆಯಲ್ಲಿ ಮೇಲ್ನೋಡ ಉಪ್ಪರಿಗೆ ಮೇಲಿರುವ ಚಪ್ಪರಿಸುವ ಹೆಣ್ಣು ಮಕ್ಕಳು. ಹೌದು, ಅಲ್ಲ ಇವರಿಗೆ ಯಾಕೆ ದುರ್ಬುದ್ಧಿ ಬಂತು ಅಂತ. ಕೀಚಕ್ರಿ ಮದುವೆ ಆಗ್ಲಿಲ್ಲ, ವಿಜಯ್ ಒಬ್ಬ ಬಾಕಿ ಇದ್ದಂತ ಗೊತ್ತುಂಟು ಅವರಿಗೆ. ಅವರೆಲ್ಲವರು ನೋಡ್ತಾರೆ ಎಂಬ ಕಾರಣ ನಾವು ನೋಡುದೇನು ಅಲ್ಲಪ್ಪ. ನಮ್ಮ ಜೀವನದಲ್ಲಿ ಇವತ್ತಿನವರೆಗೆ ಎಲ್ಲವರು ನೋಡಿದ್ದನ್ನು ನಾವು ನೋಡುವವರಲ್ಲ, ಮತ್ತು ನಾವು ನೋಡೋದು ದೇವರನ್ನೇ, ಮತ್ತೊಬ್ಬರು ನೋಡುವಂಗೆ ಇರುವುದು ಇಲ್ಲ. ಅಂದ್ರೆ ಅದು ಹೆದರಿಕೆ ಆಗ್ತದೆ. ಆ ವ್ಯವಸ್ಥೆ ನಾವು ಮಾಡಿರ್ತೇವೆ. ಹೌದೌದು. ಹಾಗಿದ್ರ ನಾವ್ ಎಲ್ಲಿ ನೋಡ್ಬೇಕು? ಅಲ್ಲೇ ಅಲ್ಲೇ ಎಲ್ಲೆಲ್ಲೋ ಅಲ್ಲ. ಅಲ್ಲ.